ಮಾರ್ನಿಂಗ್. ದಾಲ್ಲೆ ಕಲಿದ್ವಿ ನಾವು ಇವಾಗ. ನೈಟ್ ಇಲ್ಲೇ ಸ್ಟೇ ಆಗಿದ್ವಿ. ನಂದಂತೂ 3 ದಿನದಿಂದ ಈ ಪಫರ್ ಜಾಕೆಟು ಒಳಗಡೆ ಬ್ಲ್ಯಾಕ್ ಕಲರ್ ವಾರ್ಮರ್ ಯೂನಿಫಾರ್ಮ್ ಆಗ್ಬಿಟ್ಟೈತೆ. ಬೆಳಿಗ್ಗೆ 6:30 ಇವಾಗ ಟೈಮು. ಆಚೆ ಕಡೆ ಹೆಂಗಿರುತ್ತೆ ದಾಲ್ಲೆಕ್ ಇಷ್ಟೊತ್ತಲ್ಲಿ ನೋಡ್ಕೊಂಬರೋಣ ಬನ್ನಿ. ನೆನ್ನೆ ಇದು ಆ್ಯಕ್ಚುಲಿ ಸ್ಲೈಡರು ಡೋರು ಹಿಂಗೆ ತೆಗಿಬೇಕು. ನೆನ್ನೆ ನಾನು ಹಿಂಗೆ ಎಳಿತಿದ್ದೀನಿ, ಇದನ್ನು ಹಿಂಗೆ ಎಳಿತಿದ್ದೀನಿ. ಆದರೆ ಆ್ಯಕ್ಚುಲಿ ಇದನ್ನು ಸ್ಲೈಡ್ ಮಾಡಬೇಕಿತ್ತು ನಾನಷ್ಟೇ. ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಬೆಳಿಗ್ಗೆ ನೋಡೋಕ್ಕೆ ದಾಲ್ಲೆಕ್ಕು. ನೋಡಿ ನಮ್ಮ ಥರನೇ ಸುತ್ತ ಸುಮಾರು ಬೋಟ್ ಹೌಸ್ಗಳಿದ್ದಾವೆ. ನೋಡಿ ಆ ಕಡೆ ಇದೆ ನೋಡಿ. ಇವರೆಲ್ಲ ಲೋಕಲ್ ಜನ ಒಂದು ಕಡೆಯಿಂದ ಒಂದು ಕಡೆ ಹೋಗೋಕ್ಕೆ ಯೂಸ್ ಮಾಡ್ತಾರೆ. ಈ ಥರ ಪುಟ್ಟ ಬೋಟ್ಗಳು, ಶಿಖರಗಳಲ್ಲಿದ್ದಾವೆ ನೋಡಿ. ಇವೆಲ್ಲ ಸ್ಟಾರ್ಟ್ ಆಗ್ತವೆ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಬೆಳಗ್ಗೆ ಪಕ್ಷಿಗಳೆಲ್ಲ ಆ್ಯಕ್ಟಿವ್ ಆಗ್ಬಿಟ್ಟವೆ. ನಮ್ಮ JP ನಗರ ಸಾರಕ್ಕಿ ಲೇಕಲ್ಲೂ ಇವು ಇದ್ದಾವೆ. ದೂರದಲ್ಲಿ ನೋಡಿ ಫುಲ್ಲು ಸ್ನೋ ಬೆಟ್ಟಗಳು ಕಾಣ್ತಾ ಇದ್ದಾವೆ ದಾಲ್ಲೆಕ್ಕಿಂದ. ಈಗಿನ್ನ ಟೈಮು 7 ಗಂಟೆ, ಒಂದು 9 ಗಂಟೆ ಹಂಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ವ್ಯೂ. ಒಂದು ಬೋಟ್ ಹೌಸಿಂದ ಇನ್ನೊಂದು ಬೋಟ್ ಹೌಸ್ಗೆ ಈ ಥರ ಕನೆಕ್ಟಿವಿಟಿ ಇರುತ್ತೆ. ಅವರು ಇಲ್ಲಿ ಮೇಂಟೆನೆನ್ಸ್ ಅವರು ಪಕ್ಕದ ಮೇಂಟೆನೆನ್ಸ್ ಅವ್ರ ಜೊತೆ ರ್ಯಾಪೋ ಚೆನ್ನಾಗಿರುತ್ತೆ. ಹಂಗಾಗಿ ಅದು ಇದು ಇಸ್ಕೊಳ್ಳೋಕ್ಕೆ, ಕುಕ್ ಮಾಡೋಕ್ಕೆ ಎಲ್ಲದಕ್ಕೂ ಈ ಥರ ಕಾಮನ್ ಆಗಿರೋ ಚಿಕ್ಕ ಬ್ರಿಡ್ಜ್ನ ಯೂಸ್ ಮಾಡ್ಕೊಂತಾರೆ. ಅದು ನೋಡಿ ಕಾಮನ್ ಆಗಿ ಕಿಚನ್, ಅದು ಹೋಟೆಲ್ಲು ಒಂದು ಚಿಕ್ಕದು, ಅದು ಅವರು ಕುಕ್ ಮಾಡಿ ಎಲ್ಲ ದಾಲ್ಲೆಕ್ ಅವ್ರಿಗೆ ಕೊಡ್ತಾರೆ. ಇವ್ರು ತಗೊಂಡೋಗ್ತಿದ್ದಾರೆ ನೋಡಿ ಅವ್ರದಕ್ಕೆ. ಮೇಲ್ಗಡೆಗೆ ಇದು ಹೋಗುತ್ತೆ ಮೆಟ್ಲು, ಟ್ಯಾಂಕ್ ಇಟ್ಟವ್ರ ಮೇಲ್ಗಡೆ ಅದ್ರ ಕನೆಕ್ಷನ್ಗೆ. ನೋಡೋಣ ಹೇಳ್ರಿ ಮೇಲ್ಗಡೆ ಏನೈತೆ. DTH ಕನೆಕ್ಟಿವಿಟಿ, ಟ್ಯಾಂಕ್ಗಳು, ಈ ಥರದವನ್ನೆಲ್ಲ ಮೇಲ್ಗಡೆ ಇಟ್ಟವ್ರೆ. ನಮ್ಮ ಡ್ರೈವರ್ ಕಾಲ್ ಮಾಡಿದ್ರು, ಆಲ್ರೆಡಿ ಬಂದಿದ್ದಾರಂತೆ. ಹಾಗಾಗಿ ಲಗೇಜ್ ಎಲ್ಲ ಪೂರ್ತಿ ಪ್ಯಾಕ್ ಮಾಡಿ ಮುಂದೆ ಇಟ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಿದೀವಿ. ಬ್ರೆಡ್, ಜಾಮು, ಕರ್ಡು, ಬಾಳೆಹಣ್ಣು ಅಷ್ಟೇ. ನೆನ್ನೆ ಮ್ಯಾಗಿ ತಿಂದು ನಮ್ಮ ಕತೆ ಗೋವಿಂದ ಆಗಿತ್ತು. ಹಂಗಾಗಿ ಇವತ್ತು ಸ್ವಲ್ಪ ಬ್ಲ್ಯಾಂಡ್ ಫುಡ್. ನೋಡಿ ನಮ್ ಶಿಕಾರ ಬಂತು. ಲಗೇಜ್ ಎಲ್ಲ ಬೋಟಿಗೆ ಇಡ್ತಾವ್ರೆ. ದಾಲ್ಲೆಕ್ ಸ್ಟೇ ಮಾತ್ರ ಬ್ಯೂಟಿಫುಲ್ ಆಗಿತ್ತು. ಇದನ್ನ ಮಾತ್ರ ಮಿಸ್ ಮಾಡ್ಲೇಬೇಡಿ. ಕಾಶ್ಮೀರಿಗೆ ಬಂದ್ರೆ ಒಂದು ದಿನ ಬೋಟ್ ಹೌಸ್ ಅಲ್ಲಿ ಸ್ಟೇ ಆಗಿ ದಾಲ್ಲೆಕ್ ನ ಸುಮ್ನೆ ಹಂಗೆ ಕುತ್ಕೊಂಡು ನೋಡೋದೇ ಮಜಾ. ಫೋರ್ತ್ ಡೇ ನಮ್ದು ಇವತ್ತು ಟ್ರಿಪ್ಪಿಂದು. ಶ್ರೀನಗರಿಂದ ನಾವು ಗುಲ್ಮಾರ್ಗಿಗೆ ಹೋಗ್ತಿದೀವಿ. 51 ಕಿಲೋಮೀಟರ್ ಇದೆ. ಒಂದು 2 ಅವರ್ ಆಗ್ಬೋದು ಅನ್ಕೊಳ್ಳಿ. ಬೆಳಗ್ಗೆನೆ ಪಾಪ ವೈನ್ ಗ್ರಾಚಾರ ಕೆಟ್ಟಿತ್ತು ಅನ್ಸುತ್ತೆ. ಪೊಲೀಸ್ ಹಾಕೊಂಡು ಅದುಂಬಿಟ್ರು. ವೈಟ್ ಶರ್ಟ್ ಹಾಕಿಲ್ಲ ಅಂತ ಅನ್ಬಿಟ್ಟು ಟ್ಯಾಕ್ಸಿ ಡ್ರೈವರ್ಸ್ಗೆಲ್ಲ ವೈಟ್ ಶರ್ಟ್ ಎಲ್ಲ ಕಡೆ ಮ್ಯಾಂಡೇಟ್ರಿ, ಹಾಕಿಲ್ಲ ಅಂತ ಅನ್ಬಿಟ್ಟು ಸ್ವಲ್ಪ ಫೈನ್ ಜಡದ್ಬಿಟ್ರು. ಬೇಜಾರಾಗಿದ್ರಲ್ಲ ಅಂತ ನಾನು ಇದು ಅಂತ ಮಾತಾಡ್ಸಂಗ್ ಕುತ್ಕೊಂಡೆ. ಅವ್ರು ಹೇಳಿದ್ದೇನೆ ಅಂದ್ರೆ ಲಾಸ್ಟ್ 3 years ಇಂದ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆಯಂತೆ ಟೂರಿಸಂ. ವರ್ಷ ಪೂರ್ತಿ ಚೆನ್ನಾಗಿ ದುಡಿತಾವ್ರಂತೆ. ಮಕ್ಕಳೆಲ್ಲ ಸ್ಕೂಲ್ಗಳಿಗೆ ತುಂಬಾ ಹೋಗ್ತಿದ್ದಾರೆ. ಮುಂಚೆ ಎಜುಕೇಶನ್ ಅಷ್ಟೊಂದು ಚೆನ್ನಾಗಿರ್ಲಿಲ್ವಂತೆ ಇಲ್ಲಿ. ಮತ್ತೆ ಪಬ್ಲಿಕ್ ಗ್ಯಾದರಿಂಗ್ಸೇ ಆಗ್ತಿರ್ಲಿಲ್ವಂತೆ ಜಾಸ್ತಿ. ಇವಾಗ ಮದುವೆ ಸಮಾರಂಭಕ್ಕೆಲ್ಲ ತುಂಬಾ ಜನನ್ ಕರಿತಿದ್ದಾರೆ. ಮತ್ತೆ ಶ್ರೀನಗರಲ್ಲಿ ಒಂದೇ ಒಂದು ಥಿಯೇಟರ್ ಇವಾಗ ಸ್ಟಾರ್ಟ್ ಆಗಿದೆಯಂತೆ ಗುರು. ಮುಂಚೆ ಥಿಯೇಟರ್ ಇರಲಿಲ್ಲ. ಭಯಂಕರ ಫಿಲಂ ಶೋಕಿ ಇದೆ ಅವ್ರಿಗೆಲ್ಲ. ಮೊಬೈಲ್ ಅಲ್ಲಿ ಮತ್ತೆ ಟಿವಿಲಿ ಮನೇಲಿ ತುಂಬಾ ಮೂವಿಗಳನ್ನ ನೋಡ್ತಾರೆ. ಗುಲ್ಮಾರ್ಗ್ ಚೆಕ್ ಪೋಸ್ಟ್ ಇಂದ ಗುಲ್ಮಾರ್ಗಿಗೆ ಬರೋ ಅಷ್ಟೊತ್ತಿಗೆ ಹೆವನ್ಲಿ ರೂಟು ತುಂಬಾ ಬ್ಯೂಟಿಫುಲ್ ಆಗಿತ್ತು ಅನ್ಕೊಳ್ಳಿ. ಗುಲ್ಮಾರ್ಗಿಗೆ ಜಸ್ಟ್ ಬಂದ್ ರೀಚ್ ಆದ್ವಿ. ರೀಚ್ ಆಗ್ತಿದಂಗೆನೆ ಚಿಟ್ರಾ ಮುಟ್ರಾ ಅಂತ ನಿಮ್ಗೆ ಎಲ್ಲಾ ಕಡೆಯಿಂದನೂ ಸ್ಲೆಡ್ಜಿಂಗ್ ಮಾಡಿ, ಸ್ಕೀಯಿಂಗ್ ಮಾಡಿ, ಚಾಪರ್ ರೈಡ್ ಮಾಡಿ ಅಂತ ಬರ್ತಾರೆ. ದಯವಿಟ್ಟು ಸಡನ್ ಆಗಿ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಒಂದ್ 10 ನಿಮಿಷ 1/4 ಗಂಟೆ ಪ್ರಶಾಂತವಾಗಿ ಒಂದ್ ಕಡೆ ನಿಂತ್ಕೊಂಡ್ ಆದ್ಮೇಲೂ ಬ್ಯಾ ಅಂತೀರಾ. ಆದ್ರೆ ಒಂದ್ 10 ನಿಮಿಷ 1/4 ಗಂಟೆ ನಿಂತ್ಕೊಂಡ್ರೆ ಜಾಸ್ತಿ ದೊಡ್ಡದಾಗಿ ಬ್ಯಾ ಅನ್ನೋದ್ ಬದಲು ಚೂರ್ ಬ್ಯಾ ಅಂತೀರಾ ಅಷ್ಟೇ. ಫಸ್ಟ್ ಟೈಮ್ ಇಂಪಾರ್ಟೆಂಟ್, ನಮ್ಗೆ ಗೊಂಡಾಲ ರೈಡ್ ಸಿಕ್ಕಿಲ್ಲ. ಗುಲ್ಮಾರ್ಗಿಗೆ ತುಂಬಾ ಜನ ಗೊಂಡಾಲ ರೈಡ್
ಮಾಡ್ಬೇಕು ಅಂತಾನೆ ಬರ್ತಾರೆ. ಆದ್ರೆ ಇಲ್ಲೇ ತುಂಬಾ ಸ್ನೋ ಇರೋದ್ರಿಂದ ಬೇರೆ ಆಕ್ಟಿವಿಟೀಸ್ ತುಂಬಾ ಇದೆ. ಹಂಗಾಗಿ ನಾವು ಚೂಸ್ ಮಾಡಿರೋದು 2 ಆಕ್ಟಿವಿಟಿ ಗುಲ್ಮಾರ್ಗ್ ಅಲ್ಲಿ. ಒಂದು ಸ್ಲೆಡ್ಜಿಂಗು, ಇನ್ನೊಂದು ಸ್ಕೀಯಿಂಗು. ಸ್ಲೆಡ್ಜಿಂಗಿಗೆ 4 ಜನದ್ರಿಂದ 12,000 ರೂಪಾಯಿ ಕೇಳಿದ್ರು ಸ್ಟಾರ್ಟಿಂಗು. ಸೊ ನಾನು 3,000 ರೂಪಾಯಿಂದ ಸ್ಟಾರ್ಟ್ ಮಾಡಿದೆ. 6-7 ಸಾವಿರ ರೂಪಾಯಲ್ಲೇ ಎಳೆದಾಡ್ತಿದ್ರು. ಕೊನೆಗೆ 4,000 ರೂಪಾಯಿಗೆ ಡೀಲ್ ಆಯ್ತು. ಸ್ಲೆಡ್ಜಿಂಗ್ ಏನಕ್ಕೆ ಚೂಸ್ ಮಾಡಿದ್ವಿ ಇಲ್ಲಿ ಅಂತಂದ್ರೆ, ಒಂದು 5-6 ಜಾಗಗಳಿದೆ. ಅಷ್ಟಕ್ಕೂ ಸ್ಲೆಡ್ಜಿಂಗ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೊಂದೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕೊನೆಗೆ ನಾವು ಮುಗಿಸ್ಕೊಂಡು ಇದೇ ಪಾಯಿಂಟಿಗೆ ಬರ್ತೀವಿ. ಸೊ ಹಂಗಾಗಿ ಗುಲ್ಮಾರ್ಗ್ ಅಲ್ಲಿ ಮಾತ್ರ ಸ್ಲೆಡ್ಜಿಂಗ್ ಮಿಸ್ ಮಾಡಬೇಡಿ. ಬ್ಯೂಟಿಫುಲ್ ಆಗಿರುತ್ತೆ. ಸ್ಲೆಡ್ಜಿಂಗ್ ಸ್ಟಾರ್ಟ್ ಮಾಡ್ಬಿಡೋಣ. ಮನುಷ್ಯ ಸಣ್ಣಗಿರ್ಬೇಕು, ಇಲ್ಲ ಎಳೆಯೋರು ತಾಕತ್ತಾಗಿರ್ಬೇಕು. ಎರಡು ಇಲ್ಲ ಅಂತಂದರೆ ಹಿಂಗಾಗ್ಬಿಡ್ತದೆ. ನಾನು ಎಳೆಯೋಕ್ಕಾಗ್ದಲ್ಲೇ ಇಳಿಸ್ಬಿಟ್ಟು ಕೆಳಗಡೆ ಪಾಪ ಸ್ವಲ್ಪ ದೂರ ರೆಸ್ಟ್ ತಗೊಳ್ಳಿ ಅಂತ ಕಳಿಸ್ದೆ. ಭಾರಿ ಬ್ಯೂಟಿಫುಲ್ ಆಗಿದೆ ಅನ್ಕೊಳ್ಳಿ ಗುಲ್ಮಾರ್ಗು. ಅಲ್ಲಿ ನೋಡಿ ಜನ್ರೇಟ್ರ್ ಹೌಸು, ಅದ್ರ ಮೇಲೆ ಫುಲ್ಲು ಸ್ನೋ ಕೂತ್ಬಿಟ್ಟಿದೆ. ಭಾರಿ ಕ್ಯೂಟಾಗಿ ಕಾಣ್ತಿದೆ ಅದಂತೂ. ಆ ಕಡೆ ಅಲ್ಲಿ ದೂರದಲ್ಲಿ ಒಂದು ಮನೆ ಕಾಣ್ತಿದೆ ನೋಡಿ, ಅಲ್ಲಿ ಬಾಬಿ ಮೂವಿ ಶೂಟಿಂಗ್ ಆಗಿತ್ತಂತೆ. ವಂಡರ್ಫುಲ್. ತುಂಬ ಜನ ಬಂದಿದ್ದಾರೆ ಟೂರಿಸ್ಟ್ಗಳು. ಗೋಂಡಲ ರೈಡು ಎಲ್ರಿಗೂ ಸಿಕ್ಕಿಲ್ಲ, ಯಾಕಂದರೆ 2 ತಿಂಗಳಿಂದನೇ ಫುಲ್ ಬುಕ್ ಆಗ್ಬಿಟ್ಟಿದೆ ಅಡ್ವಾನ್ಸ್ ಆಗಿ. ನಮಗೂ ಸಿಕ್ಕಿರಲಿಲ್ಲ, ಒಂದು 15 ದಿನ ಟ್ರೈ ಮಾಡ್ತಿದ್ವಿ. ಸೊ ಏನು ಮಾಡೋಕ್ಕಾಗಲ್ಲ. ಇದೇ ನೋಡಿ ಗೊಂಡಾಲ ರೈಡು. ಇಲ್ಲಿ ಮರಗಳೆಲ್ಲ ಮುಗಿಯುತ್ತಲ್ಲ, ಅದು ಫೇಸ್ 1. ಮತ್ತು ಮೇಲ್ಗಡೆ ನೋಡಿ ಮರಗಳಿಲ್ಲ, ಆ್ಯಂಟನಾಸ್ ಮಾತ್ರ ಕಾಣ್ತಿದೆ. ಅದು ಫೇಸ್ 2. ಮಾರ್ಚ್ ಮತ್ತು ಏಪ್ರಿಲಲ್ಲಿ ಆಲ್ಮೋಸ್ಟು ಬುಕ್ಕಿಂಗ್ ಬೇಗ ಆಗಿಬಿಡುತ್ತೆ. ಹಾಗಾಗಿ ಎವ್ರಿ ಮಂತಲ್ಲಿ 15th ಮತ್ತು 30th ಸ್ಲಾಟ್ಸ್ ಓಪನ್ ಆಗುತ್ತೆ. ಅರ್ಧ ಗಂಟೆ ಇರಲ್ವಂತೆ ಸ್ಲಾಟ್ಸು. ಇಲ್ಲಿ ಟ್ರಾವೆಲ್ ಏಜೆನ್ಸಿ ಅವರೆಲ್ಲ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಮುಂಚೆನೇ. ಆಫ್ಲೈನಲ್ಲಿ ಟಿಕೆಟ್ ಸಿಗೋದೇ ಇಲ್ಲ ಬಿಡಿ. ಎಷ್ಟು ಜನಕ್ಕೆ ಎಷ್ಟು ರೂಪಾಯಿ ಕೊಡ್ತೀವಿ ಅಂದರೂ ಇಲ್ಲಿ ಸಿಗಲ್ಲ. ಹಿಂಗೆ ಕುಣಿಬೇಕು ನೋಡಿ, ಬಂದರೆ ಮರ್ತು ಬಿಡ್ಬೇಕು ಪ್ರಪಂಚನ. ಹಿಂಗೆ ಕುಣಿಬೇಕು. ಇದು ಪಫರ್ ಜಾಕೆಟ್ ಬರ್ಬೇಕಾದ್ರೆ ಎಲ್ಲರೂ ಇಂಥ ಜಾಗಕ್ಕೆ 2 ಹಿಡ್ಕೊಂಬಂದ್ಬಿಡಿ. ಒಂದು ಹಿಡ್ಕೊಂಬಂದ್ರೆ ಎಲ್ಲ ಕಡೆ ಒಂದೇ ಕಲರಲ್ಲಿ ಇದ್ಬಿಡ್ತೀವಿ. कैसा लगता? ಸೆಕೆಂಡ್ ಆಕ್ಟಿವಿಟಿ ಮಾಡೋ ಅಂತ ಜಾಗಕ್ಕೆ ಬಂದಿದ್ದೀವಿ, ಸ್ಕೀಯಿಂಗ್ ಮಾಡಕ್ಕೆ. ಫಸ್ಟ್ ಟೈಮ್ ಮಾಡ್ತಿರೋದು, ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ಗುರುವೆ. 4 ಜನದಿಂದ ಎಗೇನು 12,000ದಿಂದ ಸ್ಟಾರ್ಟ್ ಮಾಡಿದ್ರು. ನಾನು ಮತ್ತೆ 3,000ದಿಂದನೇ ಸ್ಟಾರ್ಟ್ ಮಾಡಿದೆ. ಅವರು ಫೈನಲ್ ಆಗಿ ಜಟಾಪಟಿಯಾಗಿ 5,000 ವಿತ್ ಟ್ರೈನರು, 3,000 ವಿತೌಟ್ ಟ್ರೈನರ್ ಅಂತ. ಟ್ರೈನರ್ ತಗೊಳ್ಳಿಲ್ಲ ಅಂದ್ರೆ ಹಿಂಗ್ ಶೂಸ್ ಹಾಕಕ್ಕೂ ಯಾರು ಇರಲ್ಲ, ಏನು ಹೇಳ್ಕೊಡೋದೇ ಇಲ್ಲ ಅನ್ಕೊಳ್ಳಿ. ಸೊ ಹಂಗಾಗಿ ಟ್ರೈನರ್ ನಮ್ಗೆ ಅವಶ್ಯಕತೆ ಇದ್ದಿದ್ರಿಂದ ತಗೊಂಡು 5,000 ಕೊಟ್ಬಿಟ್ಟು ಸ್ಕೇಯಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಈ ಪುಣ್ಯಾತ್ಮ ನನಗೆ ಶೂಸ್ ಹಾಕಿಸ್ಕೊಂಡು ಬೆಟ್ಟದ ಮೇಲ್ಗಡೆ ತಂಗ ಕರ್ಕೊ ಹೋಯ್ತಾವನೆ. ನಾರ್ಮಲ್ ಶೂಸ್ ಹಾಕೊಂಡು ಅಲ್ಲೇ ಹೋಗ್ಬಿಟ್ಟು ಹಾಕೋಬೋದಾಗಿತ್ತಾನೆ ಓದ್ಕೊಂಡು. ಅವ್ನಿಗೆ ಓದ್ಕೊಂಡು ಹೋಗೋ ಕಷ್ಟ ಆಗ್ಬಿಟ್ಟು ಅವನ್ನೆಲ್ಲ ನನಗೆ ಬಿಟ್ಬಿಟ್ಟ. ಅಲ್ಲಿ ತನಕ ಹೋಗತ್ತಿಗೆ ನಂಗೆ ತಲೆ ಕೆಟ್ಟು ಹೋಗಿತ್ತು. रखना है, ठीक है ना? जितना आप नीज को बैंड रखोगे उतना आपका ही फायदा है. जितना आप वेट आगे रखोगे आप नहीं गिरोगे, ठीक है ना? वेट आगे रखना है. और करना क्या है सर, अगर आपको रोकना होगा तो पीछे से हील को वाइड करना है. और ज़रा वाइड करो. एक बात ध्यान में रखना है, आगे ये नहीं होना चाहिए, आगे दूर थोड़ा, ठीक है ना? आगे मिलना नहीं चाहिए. लिसन टू मी, सुनो सर. अगर राइट साइड जाना होगा तो लेफ्ट वाली स्टिक से पुश करना है. अच्छा. ये राइट साइड जाएगी. अच्छा. अगर लेफ्ट साइड जाना होगा तो राइट वाली स्टिक से पुश करना है. ये लेफ्ट साइड जाएगी. अच्छा. ठीक है ना? ओके सर, चलो. कौन सा क्या माने? सर अभी चलना नहीं है. हाथ पकड़ो मेरा. ಸರಿಯಾಗಿ ದಬಾಕ ಬಿದ್ದಿದ್ದೀನಿ ಮಾತ್ರ ಕಲ್ತ್ಗಳ ತನಕ. ಬಟ್ ಅಟ್ ಸಮ್ ಪಾಯಿಂಟ್ ಕಲ್ತಾದ್ಮೇಲೆ ಸ್ವಲ್ಪ ಗ್ರಿಪ್ಪಿಗೆ ಬಂದ್ಬಿಡ್ತು ಗುರು.
ಬ್ರೋ 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 ನೀವು ಇದೇ ನೀವು ದೇವಸ್ಥಾನನ ಪ್ರದಕ್ಷಿಣೆ ಹಾಕಿ ಗುಲ್ಮಾರ್ಗ್ ಅಲ್ಲಿ ಎಲ್ಲಾ ಜಾಗಗಳನ್ನು ಕವರ್ ಮಾಡಿದ್ವಿ. ಏನ್ ಹೇಳ್ಬೇಕು ಅನ್ಸಿದ್ದು ನನಗೆ ಅಂದ್ರೆ, ಇಲ್ಲಿ ಸ್ಲೆಡ್ಜಿಂಗ್ ಮಾಡಿಸ್ತಾರಲ್ಲ ಅವ್ರು ತುಂಬಾ ಎಫರ್ಟ್ ಆಗ್ತಾರೆ ಅನ್ಕೊಳ್ಳಿ. ಎಷ್ಟೊಂದ್ ಜನ ನಮ್ಮ ಅಪ್ಪಂದಿರ್ ವಯಸ್ಸಲ್ಲಿ ಇರ್ತಾರೆ, ಅವ್ರು ಎಳಿಬೇಕಾದ್ರೆ ಬೇಜಾರಾಗಿ ಇಳಿದ್ ನಡ್ಕೊಂಡೇ ಹೋಗ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಸೊ ನಿಮ್ ಕೈಲಿ ಆದಷ್ಟು ಟಿಪ್ಸ್ ಕೊಟ್ಟು ಬನ್ನಿ. ಸ್ಟಾರ್ಟಿಂಗ್ ಪ್ರೈಸ್ ನ ನೆಗೋಷಿಯೇಟ್ ಮಾಡಿ, ಬಟ್ ಕೊನೆಗೆ ಅವ್ರ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ ನಿಮ್ ಕೈಲಾಗಿದ್ದ ಟಿಪ್ಸ್ ಅವ್ರಿಗೆ ಕೊಟ್ಬಿಟ್ಟು ಬನ್ನಿ. ಗುಲ್ಮಾರ್ಗ್ ಇಂದ ಒಂದು 13 ಕಿಲೋಮೀಟರ್ ಹೋದ್ರೆ ನಮಗೆ ಕೆಳಗಡೆ ಗುಲ್ಮಾರ್ಗ್ ಚೆಕ್ ಪೋಸ್ಟ್ ಸಿಗುತ್ತೆ. ಚೆಕ್ ಪೋಸ್ಟ್ ಇಂದ ಐದರ್ ATV ಬೈಕು ಇಲ್ಲ ಅಂತಂದ್ರೆ ಕಾರ್ ತಗೊಂಡು ನಾವು ಧ್ರುಂಗ್ ಫಾಲ್ಸ್ ಅಂತ ಒಂದಿದೆ ಅಲ್ಲೇ ಕೆಳಗಡೆ. ಸೊ ಇಲ್ಲಿ ತನಕ ಬಂದಿರೋದ್ರಿಂದ ಅದೊಂದು ಯಾಕೆ ಮಿಸ್ ಮಾಡೋದು, ನೋಡ್ಕೊಂಡು ಹೋಗ್ಬಿಡೋಣ. ಇದು ಡಿಸೆಂಬರ್ ಮತ್ತು ಜನವರಿಯಲ್ಲಿ ಭಾರಿ ಚೆನ್ನಾಗಿರುತ್ತಂತೆ. ಫುಲ್ಲು ಫ್ರೀಸ್ ಆಗಿರುತ್ತೆ, ಅಲ್ಲಲ್ಲಿ ಮೊಟ್ಟೆ ಇಟ್ಟಂಗೆ ಇರುತ್ತೆ ಬಂಡೆಗಳ ಮೇಲೆಲ್ಲ. ಇವಾಗ ಒಂದು ಸ್ವಲ್ಪ ಮಾರ್ಚ್ ಆಗಿರೋದ್ರಿಂದ ಇದೆ ಇನ್ನು ಮಂಜು, ಆದರೆ ಫಾಲ್ಸ್ ಮೇಲ್ಗಡೆ ಎಲ್ಲ ಕೂತಿಲ್ಲ, ಕೆಳಗಡೆ ಸೆಟ್ಲ್ ಆಗಿದೆ ಒಳಲೆಲ್ಲ. ಭಾರಿ ಮಜಾ ಇದೆ. ಶ್ರೀನಗರ್ಗೆ ಹೊರಡೋ ಸಮಯ. ಆದಷ್ಟು ಇನ್ಫಾರ್ಮೇಶನ್ ಎಷ್ಟು ಕೊಡ್ಬೋದು ಗುಲ್ಬಾರ್ಗ್ ಬಗ್ಗೆ ಅಷ್ಟು ಕೊಟ್ಟಿದ್ದೀನಿ. ಸೊ ನಾಳೆ ದೂದ್ ಪತ್ರಿ ಬೆಳಿಗ್ಗೆ ಎದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್, ಟೇಕ್